ಇವತ್ತಿನ ದಿವಸ ಈ ಲೋಕದಲ್ಲಿ ನಾವು ನಮ್ಮ ಒಂದು ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ನಾವು ಯುಗದ ಸಮಾಪ್ತಿಯ ಒಂದು ವಿಶೇಷವಾದ ಜ್ಞಾನವನ್ನು ಹೊಂದಲಿಕ್ಕೆ ನಮ್ಮನ್ನು ಕರ್ತನು ತನಗೋಸ್ಕರ ಎಲ್ಲ ಕಡೆಗಳಲ್ಲಿ ನಂಬಿಕೆ ಇಂದ ಇವತ್ತು ಸಹ ದೇವರು ಕೊಟ್ಟಂತ ಭವಿಷ್ಯ ಜ್ಞಾನವನ್ನ ನನ್ನ ಮಕ್ಕಳು, ನನ್ನ ದೇಹ ನಾನು ಆರಿಸಿಕೊಂಡು ಅವರನ್ನ ನನಗೋಸ್ಕರ ಪ್ರತ್ಯೇಕಿಸಿ ಪರಿಶುದ್ಧರನ್ನಾಗಿ ಅವರನ್ನ ಲೋಕದೊಳಗಿಂದ ಕರೆದಿದ್ದೇನೆ. ಅವರು ನನ್ನವರು ಮತ್ತು ಅವರ ಮೂಲಕ ಇನ್ನೂ ನನಗೆ ಸಂಬಂಧಪಟ್ಟ ಬೇರೆ ಕುರಿಗಳಿವೆ. ಅವುಗಳನ್ನು ನಾನು ಏನ್ ಮಾಡ್ತೇನೆ, ಅವುಗಳು ನನ್ನ ಹಿಂದಿನೊಳಗೆ ಸೇರ್ತವೆ ಮತ್ತು ಒಂದೇ ಹಿಂಡಾಗಿರ್ತದೆ. ಇವತ್ತು ಭೂಲೋಕದಲ್ಲೆಲ್ಲ ದೇವರ ನಾಮದ ಮಹಿಮೆಗೋಸ್ಕರ ಸೇವೆಯಲ್ಲಿ ನಿರತರಾಗಿರುವಂತ ನಮ್ಮ ಸಹ ಜೊತೆ ಸೇವಕರು, ಸಹಾಯಕರು ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಆರಾಧನೆಯಲ್ಲಿ ಮತ್ತು ಕರ್ತನ ವಿಶೇಷವಾದ ಒಂದು ದೇವರ ಚಿತ್ತದಲ್ಲಿರುವಂತ ಎಲ್ಲ ಆತ್ಮೀಯರನ್ನ ದೇವರು ತನಗೋಸ್ಕರ ಒಂದೊಂದು ರೀತಿಯಿಂದ ತನ್ನ ಭೂಲೋಕದ ಕೊನೆಯ ದಿನಗಳ ಸೇವೆಯನ್ನ ಆತನು ಬಹಳ ಹೆಚ್ಚು ಮಾಡ್ತಾ ಇದ್ದಾನೆ. ಅದು ಬಹಳ ಕಷ್ಟಕರವಾಗಿದ್ದರೂ ಆ ಸೇವೆ ನಡೀತಾ ಇದೆ. ಕೆಲಸ ಅದು ಆ ಸೇವೆ ನಾನು ಕೇಳ್ತಾ ಇದ್ದೀನಿ, ನನಗೆ ಆಹ್ವಾನಗಳು ಬರ್ತಾ ಇವೆ, ನಾನು ಭಾಗವಹಿಸ್ಲಿಕ್ಕೆ ಆಮಂತ್ರಿಸಲ್ಪಟ್ಟಿದ್ದೇನೆ. ಅಂತ ಸೇವೆಗಳು ಬಹಳ ದೂರ ಏರ್ಪಡಿಸಲ್ಪಟ್ಟು ರಾತ್ರಿ ಎಲ್ಲ ಕೆಲವು ದಿನಗಳವರೆಗೂ ಪ್ರಾರ್ಥನೆಯ ಸಮಯ ಅಥವಾ ಪ್ರಾರ್ಥನೆ ಕೂಟ ಅಥವಾ ಪ್ರಾರ್ಥನೆ ಇದು ಎಷ್ಟೊಂದು ಭೂಲೋಕದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿ ಏನ್ ಮಾಡ್ತಾ ಇದ್ದಾನೆ, ಅದನ್ನ ತನ್ನ ಜೀವಿತದಲ್ಲಿ ಒಂದು ಅವಿಭಾಜ್ಯ ಅಂಗ. ಪ್ರಾರ್ಥನೆ ಮಾಡದೆ ಹೋದ್ರೆ ಒಬ್ಬ ವಿಶ್ವಾಸಿ ಒಬ್ಬ ಮನುಷ್ಯ ವಿಶ್ವಾಸದೇ ಬದುಕಕ್ಕಾಗುದಿಲ್ಲ. ಹಾಗೆ ಒಬ್ಬ ವಿಶ್ವಾಸಿ ದೇವರ ಮಗನು ಪ್ರಾರ್ಥನೆ ಮಾಡದೆ ಹೋದ್ರೆ ಜೀವಿಸ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಇಷ್ಟೊಂದು ಪ್ರಖ್ಯಾತಿಗೆ ಬಂದಂತ ಸಾಕ್ಷಿಗಳು ನಮ್ಮ ಭಾರತ ದೇಶದಲ್ಲಿ ಅನೇಕರನ್ನು ದೇವರು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಅನೇಕರು ಇಂಥ ಒಂದು ಮಹತ್ವವುಳ್ಳಂತ ಸೇವೆಯಲ್ಲಿ ಏನಾಗಿದ್ದಾರೆ, ಕಾರ್ಯನಿರತರಾಗಿದ್ದಾರೆ. ನಾನು ಸಹ ಅವರ ಬಗ್ಗೆ ನಾನು ಕರ್ತನಲ್ಲಿ ಹೆಮ್ಮೆ ಪಡ್ತೇನೆ. ನಾನು ಸಹ ಅಂತ ಕೂಟಗಳಲ್ಲಿ ಭಾಗವಹಿಸಿ ಆ ಪ್ರಾರ್ಥನೆಗಳು ನಮ್ಮ ಜೀವಿತದಲ್ಲಿ ಸಹ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸ್ತವೆ. ನಾವು ಇವತ್ತಿನ ದಿವಸ ನಾವು ಇವತ್ತಿನ ಧ್ಯಾನಕ್ಕಾಗಿ ಕರ್ತನು ತನ್ನ ಶಿಷ್ಯರೊಂದಿಗೆ ಎಣ್ಣೆ ಮಾರ್ಗಗಳ ಗುಡ್ಡದ ಮೇಲೆ ಮಾಡಿದ ಉಪದೇಶದ ಕೆಲವು 5 ಭಾಗಗಳನ್ನ ನಾವು ಧ್ಯಾನ ಮಾಡೋಣ. ಕರ್ತನಿಗೆ ಎಷ್ಟೊಂದು ಮಹಿಮೆಯು ಉಂಟಾಗಬೇಕಾಗಿದೆ. ಯಾಕಂದ್ರೆ
ಆತನು ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಇರುವ ಆತನಾಗಿದ್ದಾನೆ. ಆತನು ಬದಲಾಗದವನು. ಭೂಮ್ಯಾಕಾಶ ಅಳೆದು ಹೋಗ್ಬೋದಾದ್ರೆ ನನ್ನ ಮಾತುಗಳು ಅದೆಲ್ಲ ನೆರವೇರ್ದು ಹೊತ್ತು 1 ಆದ್ರೂ ಅಳೆದು ಹೋಗುವುದಿಲ್ಲ ಅಂತ ಕರ್ತನು ಹೇಳಿದ್ರಿಂದ ಇವತ್ತಿನ ದಿವಸ ಲೋಕದಲ್ಲಿ ಸಭೆಗಳು ಸತ್ಯವೇದವನ್ನ ಬಹಳ ಹೆಚ್ಚು ಬಲವಾಗಿ ನಂಬಬೇಕಾಗಿದೆ. ಸತ್ಯವೇದ ಆಧಾರದ ಮೇಲೆ ಈ ದಿನಗಳನ್ನು ಎದುರಿಸಬೇಕಾಗಿದೆ. ಸತ್ಯದ ಒಂದು ಬಲದಿಂದ ಈ ಲೋಕದಲ್ಲಿ ಗುರುತಿಸ್ಕೊಳ್ಬೇಕಾಗಿದೆ. ನಾವು ಲೋಕದವರೊಂದಿಗೆ ಇದ್ಕೊಂಡು, ನಾವು ಸಮಾಜದಲ್ಲಿ ಇದ್ಕೊಂಡು, ನಾವು ಜನಾಂಗಗಳ ಮಧ್ಯದಲ್ಲಿ ಇದ್ಕೊಂಡು, ಒಂದು ಜನಾಂಗ, ಸಮಾಜದಲ್ಲಿ ಒಂದು ಸಮಾಜ, ಲೋಕದೊಳಗೆ ನಾವು ಸಹ ಏನಾಗಿದ್ದೇವೆ, ಎಲ್ಲರ ಮಧ್ಯದಲ್ಲಿ ನಾವಿರುವಂತ ನಮ್ಮ ಜೀವಿತ ಮಾಡುವಂತ ನಮ್ಮ ಜೀವಿತದ ವೈಖರಿ ಅದೇನಾಗಿದೆ, ಅದು ಬಹಳಷ್ಟು ವಿಭಿನ್ನವಾಗಿದೆ. ಸೊ ಕೆಲವು ಸಾರಿ ಕರ್ತನು ತಾವು ಗಮನಿಸಿದ್ದೀರಾ, ಕೆಲವು ಸಾರಿ ಈ ಒಂದು ಉಪದೇಶವನ್ನ ನೀವು ದೇವರ ವಾಕ್ಯದಲ್ಲಿ ಓದಿದ್ದೀರಾ. ಆದರೂ ನಮ್ಮ ಗಮನಕ್ಕೆ ಒಂದು ವೇಳೆ ಪರಿಶುದ್ಧಾತ್ಮನು ತರಬೇಕಾದಂತ ಕೆಲವು ವಿಷಯಗಳು ಏನಾಗಿವೆ, ಅವುಗಳು ಬಹಳ ಒತ್ತಿ ಹೇಳುವಂಥವುಗಳನ್ನ ನಾನು ನಿಮ್ಮೊಂದಿಗೆ ಇವತ್ತಿನ ದಿವಸ ಧ್ಯಾನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾವು ನೋಡ್ತೇವೆ, ನಮ್ಮ ದೇವರು ಏನು ಆ ಗಳಿಗೆಯ ವಿಷಯ ಅಥವಾ ಆ ದಿನದ ವಿಷಯವನ್ನ ಏನ್ ಮಾಡಿದಾನೆ, ತಿಳಿದಿದ್ದಾನೆ. ಯಾವ ಗಳಿಗೆ, ಯಾವ ದಿನ ಪ್ರೇರೆ, ಇದು ನಮಗೆ ಮಹತ್ವ ಉಳ್ಳದ್ದು. ಯಾಕಂದ್ರೆ ನಾವು ಇವತ್ತು ಪ್ರಾರ್ಥನೆ ಮಾಡಬೇಕಾದಂತ ಅಂಶವೇ ಅದೇ ಆಗಿದೆ. ಯಾಕಂದ್ರೆ ಕರ್ತನು ಹೆಚ್ಚು ಈ ಒಂದು ಎಣ್ಣೆ ಗುಡ್ಡದ ಮೇಲೆ ಯುಗದ ಸಮಾಪ್ತಿಯ ಬಗ್ಗೆ ಮತ್ತು ಯೆರೂಸಲೇಮಿನ ನಾಶದ ಬಗ್ಗೆ ಉಪದೇಶ ಮಾಡಿದ್ರಲ್ಲಿ ಆತನು ಒತ್ತಡ ಕೊಡುವಂತ ವಿಷಯಗಳು ಏನಾಗಿವೆ, ಅವುಗಳು ಮುಂದೆ ಸಂಭವಿಸ್ಲಿಕ್ಕಿವೆ. ಸಂಭವಿಸುವಾಗ ಅವುಗಳು ಎಲ್ಲಿ ಸಂಭವಿಸ್ತವೆ, ಹೇಗೆ ಸಂಭವಿಸ್ತವೆ, ಆ ಸಂಭವಿಸುವಂತ ಸಮಯದಲ್ಲಿ ಭೂಲೋಕದ ಪರಿಸ್ಥಿತಿ ಏನಾಗಿರ್ತದೆ, ಭೂಲೋಕದಲ್ಲಿ ದೇವಜನರ ಜೀವಿತ ಹೇಗಿರ್ಬೇಕಾಗಿದೆ, ಜನರು ಯಾವ ರೀತಿಯಲ್ಲಿ ಆ ದಿನಗಳನ್ನು ಕಳೆಯಬೇಕಾಗಿದೆ. ಸೊ ಖಂಡಿತ ನಾವು ನೋಡ್ತೇವೆ, ಆ ಕರ್ತನ ಬರುವನದ ಬಗ್ಗೆ ಕರ್ತನು ಏನೆಲ್ಲ ಸ್ಪಷ್ಟವಾಗಿ ವಚನ 23ನೇ ಅಧ್ಯಾಯ, 24ನೇ ಅಧ್ಯಾಯ, 25ನೇ ಅಧ್ಯಾಯ ಇವುಗಳಲ್ಲಿ ಆತನು ಭವಿಷ್ಯ ಜ್ಞಾನವನ್ನ ಹೇಳಿದ್ರಿಂದ ನಾವು ಆ ಭವಿಷ್ಯತ್ತಿನಲ್ಲಿ ಇದ್ದೇವೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆ ಭವಿಷ್ಯತ್ ಏನಂತ ನಾವು ಏನ್ ಮಾಡ್ತಾ ಇದ್ದೇವೆ, ಆ ಕಾಲ ಭಾಗವನ್ನು ನಾವು ತಿಳ್ಕೊಂಡಿದ್ದೇವೆ. ನಾವು ಅದು ಪರಿಪೂರ್ಣವಾಗುವಂತ ಒಂದು ಒಂದು ಜ್ಞಾನ ನಮಗೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ, ಅಥವಾ ಅದು ಆಗುವಂತ ದಿನಗಳ ಸಮೀಪವಾಗಿವೆ ಅಂತ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ನೋಡ್ತೇವೆ. ಆದರೆ ಕರ್ತನು ನಮ್ಮ ಗಮನಕ್ಕೆ ತರಬೇಕಾದಂತ ಈ ಭವಿಷ್ಯ ಜ್ಞಾನದ ಸತ್ಯವನ್ನ ನಾವು ಹೀಗೆ ಇವತ್ತು ಅಷ್ಟೇ ಅಲ್ಲ, ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಹೆಚ್ಚು ಗಂಭೀರವಾಗಿ ಧ್ಯಾನಿಸಬೇಕಾಗಿದೆ. ಒಂದು ವೇಳೆ ನಾವು ಕೆಲವು ವಿಷಯಗಳನ್ನ ತಿಳಿಯದೆ ಹೋದರೆ, ಕೆಲವು ವಿಷಯಗಳನ್ನು ನಾವು ತಿಳಿಯಬೇಕಾದರೆ
ಇವತ್ತು ನಾವು ತಿಳ್ಕೊಳ್ಳುವಂತ ಈ ಸಮಯದಲ್ಲಿ ಪ್ರಾರ್ಥಿಸಬೇಕಾಗಿದೆ. ಭವಿಷ್ಯ ಜ್ಞಾನದ ಬಗ್ಗೆ ನಮಗೆ ಯಾವ ಕಾರಣಕ್ಕೂ ಗಲಿಬಿಲಿ ಅಥವಾ ಅಲ್ಪ ಜ್ಞಾನ ಅಥವಾ ಭವಿಷ್ಯತ್ತಿನ ಬಗ್ಗೆ ಯಾವುದು ಜ್ಞಾನ ಇಲ್ಲದೆ ಇರುವಂತ ರೀತಿಯಲ್ಲಿ ನಾವು ಜೀವಿಸುವಂಥದ್ದು ಬಹಳ ಏನು ಗೊತ್ತಾ, ವಿಪರ್ಯಾಸ. ದಯವಿಟ್ಟು ನಾವು ಕರ್ತನ ವಾಕ್ಯದ ಆಧಾರದ ಮೇಲೆ ನಾವು ಜೀವಿಸಬೇಕಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರರೇ, ಕರ್ತನು ಏನ್ ಮಾಡ್ದಾನೆ? ಆತನು ದಾನಿಯೇಲನ ಪ್ರವಾದನೆಯಲ್ಲಿ ದಾನಿಯೇಲನಿಗೆ ಗಬ್ರಿಯೇಲ್ ದೇವದೂತನು ಈ ಸಂಗತಿಗಳನ್ನು ನಡೆಯಬೇಕಾದದ್ದು ಬಹಳ ದೂರ ಇದೆ, ನೀನು ಅವುಗಳನ್ನ ಮುದ್ರೆ ಹಾಕಿದ್ದು ನೀನ್ ಕಾಲವಾದ ಮೇಲೆ ಬಹುದಿನಗಳ ಮೇಲೆ ಅವು ನೆರವೇರ್ತವಂತ ಹೇಳಿದ ಸಮಯ ಯಾವಾಗ? 2000 ವರ್ಷಗಳ ಹಿಂದೆ. ಅದಕ್ಕಿಂತ ಮುಂಚೆ ದಾನಿಯೇಲನ ಪ್ರವಾದನೆ ಮಾಡಿದ್ದು ಅದು ಆತನು ಜೊತೆಗೆ ಇಸ್ರಾಯೇಲ್ರ ಒಂದು ದೇವರ ನ್ಯಾಯ ತೀರ್ಪಿನಿಂದ 70 ವರ್ಷಗಳ ಕಾಲ ಸರಿಯಾಗಿ ಬ್ಯಾಬಿಲೋನ್ ರಾಜ್ಯಕ್ಕೆ ಅವರು ಒತ್ತೆಯಾಗಿ ಬಯಲ್ಪಡ್ತಾರೆ. ಹೀಗೆ ಕೆಲವು 6ರಿಂದ 5 ಕ್ರಿಸ್ತ ಪೂರ್ವದ ಶತಮಾನಗಳಲ್ಲಿ ಅದನ್ನ ಕರ್ತನಾದ ಯೆಹೋವನು ಪ್ರಕಟಿಸಿದ. ಈಗ ನಮ್ಮ ಗಮನ ಈ ಒಂದು ವಾಕ್ಯದ ಆಧಾರದ ಮೇಲೆ ಕೇಂದ್ರೀಕೃತವಾಗಬೇಕಾದಂತಹ ಸ್ಥಳ ಯಾವುದು? ಮಧ್ಯಪೂರ್ವ ಏಷ್ಯಾ, ಇಸ್ರೇಲ್ ದೇಶ, ಎಸ್ಲೇಂ ಪಟ್ಟಣ ಇರುವಂತಹ ದೇವರ ಅತಿ ಪರಿಶುದ್ಧವಾದ ಸ್ಥಳ. ಸೊ ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ದೇವರು ಯಾವ ರೀತಿಯಲ್ಲಿ ಆ ದಿನದ ವಿಷಯವಾಗಿ, ಗಳಿಗೆ ವಿಷಯವಾಗಿ ಎಚ್ಚರಿಕೆ ಕೊಟ್ಟನಲ್ಲ, ಆತನ ಅದನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಶಿಷ್ಯರಿಗೆ ಅದನ್ನು ಕೊಟ್ಟನು. ಆ ಶಿಷ್ಯರು ಇವತ್ತು ಸಹ ಪರಿಶುದ್ಧಾತ್ಮನ ಮೂಲಕವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಹೊಸಂಬಡಿಕೆಯ ಮೂಲಕ ನಾವು ಈ ಲೋಕದಲ್ಲಿ ಏನಾಗಿದ್ದೇವೆ? ಆತನಗಾಗಿ ಜೀವಿಸುವಂತ ಭೂಲೋಕದ ಮೇಲೆ ದೇವ ಜನರಾಗಿದ್ದೇವೆ. ಅದಕ್ಕೋಸ್ಕರ ನಾವು ಈ ಒಂದು ತಿಳುವಳಿಕೆಯನ್ನ ಹೊಂದುತ್ತಾ ಇದ್ದೇವೆ ಮತ್ತು ಹೊಂದುತ್ತಾನೆ ಇರಬೇಕು. ಯಾಕಂದ್ರೆ ಇದನ್ನ ಕರ್ತನು ತಿಳ್ಕೊಳ್ಬೇಕು ಅಂತನೇ ಹೇಳಿದ್ದಾನೆ. ಇವುಗಳನ್ನ ನೀವು ತಿಳಿಯಬೇಕಂತಾನೆ ಆತನು ಒತ್ತು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಯಾಕೆ ಹೇಳಿದಾನೆ ಆತನು? ಯಾಕೆ ಅಂದರೆ ಆ ದಿನವು ಹತ್ತಿರ ಹೋದೆ. ಅದು ಕರ್ತನ ದಿನ. ಅದು ನಮಗೆ ತಿಳಿಸುವಂತ ಸತ್ಯ ಏನಂದ್ರೆ, ಆ ದಿನದಲ್ಲಿ ಕರ್ತನು ನ್ಯಾಯ ತೀರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಭೂಮಿ ಮೇಲೆ ಪ್ರಸವ ವೇದನೆ ಯಾವ ರೀತಿಯಲ್ಲಿ ಹೆರಿಗೆ ಸಮಯದಲ್ಲಿ ಉಂಟಾಗ್ತದಲ್ಲ, ಆ ರೀತಿಯಲ್ಲಿ ಪ್ರಸವ ವೇದನೆ ಕಾಲ ಪ್ರಾರಂಭ ಆದಾಗ ಆ ದಿನ ಹತ್ತಿರವಾಯಿತು. ಅಥವಾ ಇದೆಲ್ಲ ಭಯಂಕರವಾದ ದಿನಗಳು ಬರುತ್ತವೆ ಅಂತ ಹೇಳಿದ ಮೇಲೆ ನಾವು ನೋಡ್ತೇವೆ, ಇದು ಏನ್ ಹೇಳ್ತದೆ ನಮಗೆ? ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಅದಕ್ಕೆ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ತಂದೆಗೆ ಮಾತ್ರ ಅದು ತಿಳಿದಿದೆ ಅಂತ ಹೇಳ್ತಾನೆ, ಪರಲೋಕದಲ್ಲಿರುವಂತ ದೇವದೂತರಿಗೂ ಅದು ತಿಳಿದಿಲ್ಲ ಅಂತ ಹೇಳ್ತಾನೆ. ಹಾಗಾದರೆ ನಾವು ನೋಡ್ತೀವಿ, ತಿಳ್ಕೊಳ್ಳಬೇಕಾದದ್ದು ತಿಳ್ಕೊಳ್ಳಬೇಕಾದಂತ ವಿಷಯ ಇದು ಆಗಿರುವಾಗ ನಾವು ತಿಳ್ಕೊಂಡ್ಮೇಲೆ
ಇದು ನಮ್ಮ ಪ್ರಾರ್ಥನೆಯ ಸಮಯಕ್ಕೆ ಹೆಚ್ಚಿನ ಮಹತ್ವ ತರ್ತದೆ. ಪ್ರಾರ್ಥನೆಯ ಸಮಯಕ್ಕೆ ಮಹತ್ವ ತರ್ತದೆ. ಹಾಗಾದರೆ ನಾವು ನೋಡ್ತೇವೆ, ನೋಹನ ಬಗ್ಗೆ ಕರ್ತನು ಏನ್ ಮಾಡ್ತಾನೆ, ಆ ದಿನಗಳು ನೋಹನ ದಿನಗಳ ಹಾಗೆ ಇರ್ತವೆ. ಜನರು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡ್ಕೊಳ್ತಾ ಏನಾಗಿದ್ರು, ಭೂಮಿ ಮೇಲೆ ಅವರು ಜೀವಿಸಿದರು. ನೋಹನನ್ನ ಕರ್ತನಾದ ಯೆಹೋವನ ಆರಿಸಿಕೊಂಡಾಗ ಆತನಿಗೆ ನಾಮೆ ಕಟ್ಟಿ, ಆ ನಾಮೆಯಲ್ಲಿ ಆತನ ಕುಟುಂಬ ಜೊತೆಗೆ ಸುರಕ್ಷಿತವಾಗಿರುವಂತೆ ಮಾಡಿದ. ಭೂಲೋಕವನ್ನೆಲ್ಲ ಜಲಪ್ರಳಯದಿಂದ ನಾಶ ಮಾಡಿದ. ಅದಕ್ಕೋಸ್ಕರ ನಾವು ನೋಡ್ತೇವೆ, ಇಲ್ಲಿ ನೋಹನ ದಿನಗಳು ಇದ್ದ ಹಾಗೆ ಈ ದಿನಗಳು ಇವೆ ಅಂತ ನಾವು ಗಮನಿಸಬಹುದು. ಇವತ್ತಿನ ದಿವಸ ಲೋಕದಲ್ಲೆಲ್ಲ ದೇವರ ಜನರನ್ನು ಹೊರತುಪಡಿಸಿ, ಸಭೆಯನ್ನು ಹೊರತುಪಡಿಸಿ, ಸತ್ಯವೇದದ ಒಂದು ಇತಿಮತಿಯಲ್ಲಿರುವಂತ ನಾವು ನೋಡ್ತೇವೆ, ಲೋಕವೆಲ್ಲ ಏನಾಗಿದೆ, ನೋಹನ ದಿನಗಳ ಹಾಗೆ ಏನಾಗಿವೆ, ಶರಾದಿನ ಸ್ವಭಾವಗಳಿಗೆ ಒಳಗಾಗಿವೆ. ಹಾಗಾದರೆ ದೇವರು ಅದನ್ನ ಏನ್ ಮಾಡೋದಿಲ್ಲ, ಅದನ್ನ ಆತನು ಶಿಕ್ಷಿಸದೆ ಬಿಡುವುದಿಲ್ಲ. ಹಾಗೆ ನಾವು ನೋಡ್ತೇವೆ, ನಾವು ಎಚ್ಚರಿಕೆ ವಹಿಸಬೇಕೆಂಬುದಾಗಿ ಹೇಳ್ತಾನೆ. ನಾವು ಎಚ್ಚರಿಕೆಯಾಗಿರಬೇಕು. ಯಾಕಂದ್ರೆ ಆ ದಿನವು ಯಾವಾಗ ಬರೋದೋ ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಹೇಗೆ ಎಚ್ಚೆತ್ಕೊಳ್ತೇವೆ ಅಂತ ಅಂದ್ರೆ, ಒಬ್ಬ ಯಜಮಾನನು ಕಳ್ಳನು ಬರ್ತಾನಂತ ಗೊತ್ತಿದ್ರೆ ಅವನು ತನ್ನ ಮನೆಯನ್ನ ಯಾವಾಗ ಬರ್ತಾನಂತ ಗೊತ್ತಿದ್ರೆ ಅವನು ಕಾಯ್ತಾ ಇದ್ದ. ಹಾಗೆ ಕಳ್ಳನು ಬರುವುದು ಗೊತ್ತಿಲ್ಲದ್ರಿಂದ ಏನಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಅದಕ್ಕೆ ಕರ್ತನು ನೆನೆಸದ ಗಳಿಗೆಯಲ್ಲಿ ಬರ್ತಾನೆ. ಹಾಗಾದ್ರೆ ನೋಡಿ, ಈ ರೀತಿಯಲ್ಲಿ ನಾವು ಈ ದಿನಗಳಲ್ಲಿ ಆ ಯಜಮಾನನು ಏನ್ ಮಾಡ್ತಾನೆ, ಮನೆಯನ್ನ ಕಾಯಲಿಕ್ಕೆ ಒಬ್ಬ ಆಳನ್ನು ಇಟ್ಟ ಹಾಗೆ ಸಹ ಆ ಒಂದು ದೃಷ್ಟಾಂತದಿಂದ ಮಾತಾಡ್ತಾನೆ. ಆ ಮನೆ ವಾರ್ತೆಯವರು ಆ ಒಂದು ಮನೆಯಲ್ಲಿ ಮಾಡಬೇಕಾದನ್ನ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ನೋಡ್ತೇವೆ, ಇಲ್ಲೂ ಸಹ ಆತ ಯಜಮಾನನ ಆಳುಗಳು ಅದನ್ನ ಮಾಡಿದ್ರೆ ಧನ್ಯ ನೆನೆಸ್ಕೊಳ್ತಾರೆ. ಅದನ್ನ ಮಾಡದೇ ಇರೋರು ಏನಾಗ್ತಾರೆ, ಅವರು ಏನಾಗಿದ್ದಾರೆ, ಅದನ್ನ ನೋಡಿದಂತ ಯಜಮಾನನು ಅವರನ್ನ ಏನ್ ಮಾಡ್ತಾನೆ, ಅವರನ್ನ ನ್ಯಾಯ ತೀರ್ಪಿಗೆ ಹೋಲಿಸ್ತಾನೆ. ಅಂದರೆ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಧನ್ಯರಾಗಿರುವಂತವರು ಮನೆ ವಾರ್ತೆಯವರಾಗಿ ದೇವರ ಸೇವೆಯಲ್ಲಿದ್ದಾರೋ ಅವರಿಗೆ ಏನು ಇನ್ನೂ ಹೆಚ್ಚು ಒಳ್ಳೆಯದನ್ನ ಮಾಡಬೇಕು, ಇನ್ನೂ ಹೆಚ್ಚು ಯಜಮಾನನ ಮೆಚ್ಚಿಸ್ಬೇಕೆನ್ನುವಂಥದ್ದು ಸಹ ಏನು ಅವಶ್ಯಕವಾಗಿದೆ. ಹಾಗಾದ್ರೆ ಯಜಮಾನನ ಬಗ್ಗೆ ಭಯ ಇಲ್ಲದೆ ಹೊಡೆಯುತ್ತ ಆ ಮನೆಯಲ್ಲಿರುವಂತ ಕೆಟ್ಟ ಆಳುಗಳು ಏನ್ ಮಾಡ್ತಾ ಇರ್ತಾರೆ, ಕಾಲಹರಣ ಮಾಡ್ತಾ ಇದ್ದಾರೆ. ಅವರನ್ನ ದೇವರು ಏನ್ ಮಾಡ್ತಾನೆ, ನಿತ್ಯವಾದ ಮರಣಕ್ಕೆ ಒಪ್ಪಿಸ್ತಾನೆ. ಅದಕ್ಕೆ ನರಕವೇ ಎಂಬುದಾಗಿ ಸಹ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ವಿಷಯಕ್ಕಾಗಿ ಎಚ್ಚರವಾಗಿರಂತ, ಅಂದ್ರೆ ದೇವರು ನಮ್ಮ ಗಮನಕ್ಕೆ ತರುವಂತ ಕರ್ತನ ಬರೋಣವನ್ನ
ನಾವು ಎಚ್ಚರವಾಗಿರಬೇಕಾದಂತ ಉದ್ದೇಶದಿಂದ ಏನ್ ಮಾಡಬೇಕಾಗಿದೆ, ನಮ್ಮ ಜೀವಿತವನ್ನ ಜೀವಿಸ್ಬೇಕಾಗಿದೆ. ಅಷ್ಟೇ ಅಲ್ಲಿ ಕರ್ತನು ಮತ್ತೊಂದು ಓದಿ ಹಾಗೆ ಮುಂದಕ್ಕೆ ಕೆಲವು ಸಾಮ್ಯಗಳನ್ನ ಹೇಳುತ್ತಾ ಆತನು ಮತ್ತೆ ಸಿದ್ಧವಾಗಿರ ಅಂತ ಹೇಳುವಂಥದ್ದನ್ನು ಸಹ ನಾವು ನೋಡ್ತೇವೆ. ಸಿದ್ಧವಾಗಿರಿ ಎಂಬುದಾಗಿ ಹೇಳುವಾಗ ನಾವು ನಮ್ಮ ನಡುವನ್ನು ಕಟ್ಟಿಕೊಂಡು ನಾವು ಸೇವೆಯಲ್ಲಿ ಕಾರ್ಯನಿರತರಾಗಬೇಕಾಗಿದೆ. ನಮ್ಮ ಯಜಮಾನನ್ನ ಮೆಚ್ಚಿಸಬೇಕಾಗಿದೆ. ಒಂದು ವೇಳೆ ಈ ಲೋಕದಲ್ಲಿ ಪ್ರಾರ್ಥನೆ ಎಂಬುದ ಒಂದೇ ಒಂದು ನಮ್ಮ ಶಕ್ತಿ ಅಥವಾ ನಮ್ಮ ಒಂದು ಜೀವಿತಕ್ಕೆ ಬೇಕಾದಂತ ಒಂದು ಸಾಧನ, ಇದನ್ನ ನಾವು ಇಟ್ಕೊಳ್ಳದೆ ಇದರಿಂದ ನಾವು ಶಕ್ತಿಯನ್ನು ಹೊಂದದೆ ಹೋದರೆ ನಾವೇನಾಗ್ತೇವೆ, ನಮ್ಮ ಮೇಲೆ ಹೊಣೆಗಾರ ಆಗುವಂಥದ್ದು ಏನಾಗ್ತದೆ, ವಿಪರ್ಯಾಸ. ಅದಕ್ಕೆ ಈ ಲೋಕದಲ್ಲಿ ಪ್ರಾರ್ಥನೆಯ ಜೀವಿತವನ್ನ ಸಹ ಏನ್ ಮಾಡಬೇಕು, ಒಂದು ಸಾಧನ ಅಥವಾ ಒಂದು ನಮಗೆ ಬೇಕಾದ ಬಲ ಅಂತ ತಿಳ್ಕೊಂಡು ನಾವು ಮಾಡುವುದಾದರೆ ನಮ್ಮ ಕರ್ತನ ಬರುವಿಕೆಗಾಗಿ ನಾವು ಸಿದ್ಧರಾಗುತ್ತಾ ಎದುರು ನೋಡುತ್ತಾ ನಾವು ಏನ್ ಮಾಡ್ಬೋದು, ಕರ್ತನ ಬಂದಾಗ ನಾವು ಧನ್ಯರೆನಿಸ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಕರ್ತನು ಮಾತಾಡುತ್ತಾ ಏನು ಹೇಳ್ತಾನೆ, ಮುಂದೆ ಆತನು 10 ಕನ್ಯೆಯರ ಬಗ್ಗೆ ಮಾತಾಡ್ತಾನೆ. 5 ಬುದ್ಧಿ ಇಲ್ಲದ ಕನ್ಯೆಯರು, 5 ಬುದ್ಧಿವಂತ ಕನ್ಯೆಯರು. ಅವರು ಮೊದಲಿಂಗನ ಬಂದಾಗ ಆ ಮೊದಲಿಂಗನು ಬರದಕ್ಕೆ ತಡವಾದಾಗ ನಿದ್ರೆ ಹೋಗ್ತಾರೆ. ಮಧ್ಯರಾತ್ರಿಯಲ್ಲಿ ಮೊದಲಿಂಗ ಬಂದಂಗೆ ಎಲ್ಲರೂ ಎತ್ಕೊಂಡು ಚೇತರಿಸ್ಕೊಂಡು ಅವರು ತಮ್ಮ ಎಣ್ಣೆಗಳಲ್ಲಿ ತಮ್ಮ ದೀಪಗಳ ಎಣ್ಣೆ ತಕೊಳ್ತಾರೆ. ಆದ್ರೆ ಬುದ್ಧಿ ಇಲ್ಲದ ಕನ್ಯೆಯರು ಎಣ್ಣೆ ತಕ್ಕೊಳ್ಳದೆ, ಎಣ್ಣೆ ಬೇಕಂತೇಳಿ ಬುದ್ಧಿವಂತ ಕನ್ಯೆಯರ ಬಳಿ ಹೋದಾಗ ನಮಗೂ ನಿಮ್ಗೂ ಸಾಕಾಗೋದಿಲ್ಲ, ನಿಮ್ಗೆ ಕೊಟ್ಟರೆ ಅದಕ್ಕೆ ಹೋಗಿ ಕೊಂಡ್ಕೊಡ್ರು ಅಂತ ಹೇಳಿದಾಗ ಮೊದಲಿಂಗನ ಒಳಗೆ ಹೋದ್ಮೇಲೆ ಬುದ್ಧಿವಂತ ಕನ್ಯಕರು ಅವನ ಜೊತೆಗೆ ಸಂಬಂಧ ಜೊತೆಗೆ ಪ್ರವೇಶಿಸ್ತಾರೆ. ಆದರೆ ಬುದ್ಧಿ ಇಲ್ಲದ ಕನ್ಯೆಯರು ಅವರು ಬಂದ ಮೇಲೆ ಕರ ತಟ್ತಾರೆ, ಕರ ತೆರೆಯಲ್ಪಡುವುದಿಲ್ಲ. ಆಗ ಅವರನ್ನ ಎದೆಗೊಳಿಸ್ತಾರೆ, ಅವ್ರನ್ನ ಕತ್ತಲಿ ಹಾಕಲ್ಪಟ್ಟಂತ ಸ್ಥಿತಿ ಅವ್ರದ್ದಾಗ್ತದಂತ ಸಹ ನೋಡ್ತೇವೆ. ಹೀಗೆ ನಾವು ನಮ್ಮ ಪರಿಶುದ್ಧಾತ್ಮನ ಸಹಾಯದಿಂದ, ಆತನ ನಡೆಸುವಿಕೆಯಿಂದ ನಾವು ಇವತ್ತು ಶೋಧನೆಗಳ ಮೇಲೆ ನಮಗೆ ಜಯ ಸಿಗ್ತಾ ಇದೆ. ಪ್ರಾರ್ಥನೆ ಮಾಡ್ಲಿಕ್ಕೆ ನಮಗೆ ಕರ್ತನು ಪ್ರೇರಣೆ ಕೊಡ್ತಾ ಇದ್ದಾನೆ, ಈ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾನೆ. ಆದರೆ ಈ ಸಾಮ್ಯಗಳಲ್ಲಿ ವಿಶೇಷವಾಗಿ ಗಮನಕ್ಕೆ ಬರುವಂತ ಮಧ್ಯಪೂರ್ವ ಏಷ್ಯಾ, ಅಲ್ಲಿರುವಂತ ಇಸ್ರಾಯೇಲ್ಯರು, ಅಲ್ಲಿರುವಂತ ಯಹೂದ್ಯರು, ಅಲ್ಲಿರುವಂತ ದೇವರಾದ ಜನಾಂಗಗಳು, ಇವರು ರಕ್ಷಣೆ ಹೊಂದಬೇಕೆಂಬುದಾಗಿ, ಇವರಿಗೆ ಭವಿಷ್ಯ ಜ್ಞಾನ ಇರಬೇಕೆಂಬುದಾಗಿ, ಇವರು ಕರ್ತನಾದ ಯೇಸು ಕ್ರಿಸ್ತ ನಂಬಬೇಕೆಂಬುದಾಗಿ ಏನಾಗಬೇಕಾಗಿದೆ, ನಮ್ಮ ಪ್ರಾರ್ಥನೆಯ ಭಾರ ಆಗ್ಬೇಕಾಗಿದೆ. ಇವರು ಸತ್ಯ ಜ್ಞಾನಕ್ಕೆ ಬರಬೇಕು, ಇವರು ಬೆಳಕಿಗೆ ಬರಬೇಕು, ನಂಬಿಕೆಯಿಂದ ಮೆಸ್ಸಿಯನಾದ ಕರ್ತನನ್ನ ಸ್ವೀಕಾರ ಮಾಡಬೇಕು, ರಕ್ಷಣೆ ಹೊಂದಬೇಕು. ಇದೇ ಉದ್ದೇಶಕ್ಕಾಗಿ ಇಷ್ಟೊಂದು ಹೆಚ್ಚಿನ ಮಹತ್ವದ ಮಾತುಗಳನ್ನು ಕರ್ತನ ಉಪದೇಶ ಮಾಡುತ್ತಾ ಶಿಷ್ಯರಿಗೆ ಕರೆ ಕೊಟ್ಟಾಗ, ಇವತ್ತು ನಾವೆಲ್ಲವೋ ಒಂದಲ್ಲ ಒಂದು ರೀತಿಯಿಂದ ಶಿಷ್ಯತ್ವದ ಒಂದು ಭಾರವುಳ್ಳವರು, ಸೇವೆಯನ್ನು ಮಾಡುವವರು, ಕರ್ತನ ಸೇವೆಯಲ್ಲಿ ತೊಡಗಿಸಿಕೊಳ್ಳೋರು ನಾವಾಗಿರ್ಬೇಕಾಗಿದೆ ಅಂತೇಳಿ ನಾವು ಅರ್ಥಕೊಂಡು ಕರ್ತನ ರಾಜ್ಯ ಕಟ್ಟುವಂಥದ್ದು ಯಾರ ಹೊಣೆ? ನಾವು ನೋಡ್ತೇವೆ, ನಾವು ಬುದ್ಧಿಹೀನ ಕನ್ಯೆಯರ ಹಾಗೆ ನಾವೇನಾಗಿರ್ಬಾರ್ದು, ನಾವು ಯಾವುದೇ ಕಾರಣಕ್ಕೂ ಅಲಕ್ಷಿತನ ಇರಬಾರ್ದು. ಅಥವಾ ಬುದ್ಧಿಹೀನತೆಯನ್ನ ನಾವು ನೋಡಿದ್ರೆ ಇದು ನಿಮ್ಮ ಕರ್ತವ್ಯ, ಬುದ್ಧಿವಂತರಾಗಿ ಎಚ್ಚರವಾಗಿರತಕ್ಕ ಕಾಲ ಇದು. ಕರ್ತನು ನಮಗೆ ಯಾವಾಗ ಸಮಯ ಕೊಡ್ತಾನೆ ಅವಾಗ ನಾವು ಏನ್ ಮಾಡ್ಬೇಕಾಗಿದೆ, ಈ ಸತ್ಯದ
ಒಂದು ಜ್ಞಾನವುಳ್ಳವರಾಗಿ ಪ್ರಾರ್ಥನೆಯ ಬಲ ಹೊಂದಿದವರಾಗಿ ಪರಿಶುದ್ಧಾತ್ಮ ತುಂಬಿದವರಾಗಿ ನಮ್ಗೆ ಕೊಟ್ಟಂತ ತಲಾಂತಗಳನ್ನು ನಾವು ಏನ್ ಮಾಡ್ಬೇಕಾಗಿದೆ, ಕರ್ತನ ಸೇವೆಗಾಗಿ ತೊಡಗಿಸಿಕೊಂಡು ಜೀವಿಸ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕರ್ತನು ಸಹ ಕೊಟ್ಟಂತ 5 ತಲಾಂತ ನಾವೊಬ್ಬನು ಆಳು ಹೋಗಿ ಅವನು ಮತ್ತೆ 5 ಸಂಪಾದಿಸ್ತಾನೆ, 2 ತಲಾಂತ ಕೊಟ್ಟವನು ಹೋಗಿ ಮತ್ತೆ 2 ಸಂಪಾದಿಸ್ತಾನೆ, 1 ತಲಾಂತ ಕೊಟ್ಟವನು ಹೋಗಿ ಭೂಮಿಯಲ್ಲಿ ಹೋಗಿರ್ತಾನೆ. ಅದನ್ನು ಯಜಮಾನ್ ಬಂದು ಕೇಳಿದಾಗ, ನೀನ್ ಕೆಟ್ಟವನು, ನಿನಗೆ ಭಯಪಟ್ಟು ನಾನು ಭೂಮಿಯಲ್ಲಿ ಹುಟ್ಟಿಟ್ಟೆ ಅಂತ ಹೇಳಿದಾಗ ಅವನಿಗೆ ಆ ಯಜಮಾನನು ಏನಂತ ಹೇಳ್ತಾನೆ, ನೀನು ಮೈಗಳ ನನ್ನ ಹಣವನ್ನು ನಾನು ಹೇಗೆ ಇಟ್ಕೊಳ್ಬೇಕಂತ ನನ್ಗೆ ಗೊತ್ತು, ಆದ್ರೆ ನೀನು ಅದನ್ನ ಬಡ್ಡಿ ಕೊಟ್ಟರೆ ಬಡ್ಡಿ ನಂಗೆ ಸಿಕ್ತಿತ್ತು, ಅದನ್ನ ನೀನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತೇಳಿ ಆತನನ್ನ ಏನ್ ಮಾಡ್ತಾನೆ, ನ್ಯಾಯತೀರ್ಪಿ ಒಳಪಡಿಸ್ತಾನೆ. ಪ್ರೇರೆ, ಯಾವುದೇ ಕಾರಣಕ್ಕೂ ನನ್ನ ಪಾತ್ರ ಚಿಕ್ಕದು, ಇದು ನನ್ನ ಸೇವೆ ಅಲ್ಲ, ಇದು ನನ್ನ ಕರ್ತವ್ಯವಲ್ಲ, ಕೆಲಸ ಅಲ್ಲ, ನಾನೇನ್ ಮಾಡ್ಲಿಕ್ಕಾಗ್ತದೆ ಅನ್ನುವಂಥದ್ದು ಸಹ ಇವತ್ತು ಏನಾಗಬಾರ್ದು, ನಮ್ಮ ಒಂದು ಭಾವನೆ ಆಗಿರಬಾರ್ದು. ಎಲ್ಲರೂ ಒಟ್ಟಾಗಿಕೊಳ್ಳಿ, ಅಲ್ಪವಾಗ್ಲಿ ಹೆಚ್ಚಿನವರಾಗ್ಲಿ, ನಮಗೆ ಹೆಚ್ಚು ಜವಾಬ್ದಾರಿ ಇಲ್ಲದೆ ಇರ್ಲಿ, ಸ್ಥಾನಮಾನ ಇಲ್ಲದೆ ಇರ್ಲಿ, ನಾವು ಯಾವ ರೀತಿಯಿಂದ ನಾವು ಕರ್ತನ ಜೊತೆಗಿದ್ಕೊಂಡು ಕರ್ತನ ಮಕ್ಕಳೊಂದಿಗೆ ಯಾವ ರೀತಿಯಲ್ಲಿ ನಾವು ಯಾವ ಸಮಯದಲ್ಲಿ ಎಲ್ಲಿ ಯಾವ ಕೆಲಸಕ್ಕೆ ನಮಗೆ ಸಾಧ್ಯವಾದನ್ನು ಮಾಡುತ್ತಾ ನಾವು ಕರ್ತನ ಬರುವವರೆಗೂ ಕೊಟ್ಟಂತ ತಲಾಂತಗಳನ್ನ ಪಶುಲಾತ್ಮದಿಂದ ನಮಗೆ ಸಿಕ್ಕಂತ ವರಗಳನ್ನ ನಾವು ಉಪಯೋಗಿಸಿಕೊಂಡು ಫಲ ಕೊಡುವುದಾದರೆ ಕರ್ತನಿಗೆ ಮಹಿಮೆ ಆಗ್ತದೆ. ಮತ್ತು ಕರ್ತನು ನಮ್ಮನ್ನ ಏನ್ ಮಾಡ್ತಾನೆ, ಖಂಡಿತ ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಧನಿಯ ಸೌಭಾಗ್ಯದಲ್ಲಿ ಸೇರು ಅಂತ ಹೇಳ್ತಾನೆ ಅಂತೇಳಿ ನಾನು ನಂಬ್ತೇನೆ. ಅದಕ್ಕೆ ನಾವು ನೋಡ್ತೇವೆ ಇಲ್ಲಿ ಶರೀರಾಶ ಕನ್ಯನಾಶ ಬದುಕುವಳಿ ನಮ್ಮ ಇವುಗಳನ್ನ ಇಡೀ ಲೋಕ ಏನಂತ ತಿಳ್ಕೊಂಡಿದೆ, ಇದು ನನ್ನ ಜೀವಿತದ ಒಂದು ಅವಿಭಾಜ್ಯ ಅಂಗ, ಇದು ಸರ್ವಸಾಮಾನ್ಯ, ಇದು ಎಲ್ಲಾ ಕಡೆಗಳಿದೆ, ಇದು ನಂದೇನು ಹೊಸದಲ್ಲ, ಇದು ಒಂದು ನೈಸರ್ಗಿಕವಾದಂತ ಮನುಷ್ಯನ ಜೀವಿತದ ಸ್ವಭಾವ. ಹೀಗೆ ಅಲಕ್ಷ್ಯತನ, ಹೀಗೆ ಅಜ್ಞಾನ, ಹೀಗೆ ಜನರು ನಾಶನವಾಗದಿರುವಾಗ ಬನ್ನಿರಿ ನಾವು ನಮ್ಮ ನಡುಕಟ್ಟನ್ನು ಕಟ್ಕೊಂಡು ನಾವು ಪರಿಶುದ್ಧ ದೇವರ ಪಾದ ಬಳಿಯಲ್ಲಿ ಮೊಣಕಾಲೂರಿ ಕಣ್ಮುಚ್ಚಿ ತಲೆ ಬಾಗಿಸಿ ನಾವು ಮೊರೆಯಿಡೋಣ. ಯಾಕಂದ್ರೆ ನಮ್ಮ ಸಮಯ ಕಡಿಮೆ ಇದೆ, ನಾವು ಜೀವಿಸುವಂತ ಸಮಯ ಮೀರಿ ಹೋಗಿದೆ. ನಾವು ಇವತ್ತಿನ ದಿವಸ ಈ ಸಮಯವನ್ನ ಉಪಯೋಗ ಮಾಡ್ಕೊಳ್ಳಂದ್ರೆ ಖಂಡಿತ ನಾವೇನಾಗಿರ್ಬೋದು, ನಾವು ಕರ್ತನ ಕೆಲಸದಲ್ಲಿ ಹಿಂದೆಗೆಯವರಾಗಿರ್ಬೋದು, ಹಿಂದೆ ನೋಡುವವರಾಗಿರ್ಬೋದು. ಅದಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಕೂಡಿ ಕರ್ತನು ನಮ್ಮನ್ನ ತಿಳ್ಕೊಳ್ರಿ ಅಂತ ಹೇಳಿದಾನೆ. ಯಾಕೆ ತಿಳ್ಕೊಳ್ರಿ? ಯಾಕಂದ್ರೆ ಆ ದಿನ ಹತ್ತಿರ ಅದು ಕಳ್ಳನ ಬರೋ ಹಾಗಿದೆ. ಆ ದಿನ ದಲ್ಲಿ ಏನಾಗಿರಿ, ನೀವು ಎಚ್ಚರವಾಗಿರಿ. ಮತ್ತು ಯಜಮಾನ್ ಯಾವ ರೀತಿ ಯಾವಾಗ ಬರ್ತಾನೆ ಗೊತ್ತಿಲ್ಲ, ನೀವು ಆತ ಕೊಟ್ಟಂತ ಕೆಲಸವನ್ನ ಮಾಡ್ತಾ ಇರಿ ಮತ್ತು ನೀವು ಸಿದ್ಧವಾಗಿರಿ. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬರುವಂತ ಗಳಿಗೆ ಯಾವಾಗ ಎಂಬುದನ್ನು ನಾವು ತಿಳಿದೇ ಇರುವುದರಿಂದ ಈ ರೀತಿಯಲ್ಲಿ ಕರ್ತನು ನಮಗೆ ಆ ಬುದ್ಧಿವಂತ ಕನ್ಯೆಯರ ಹಾಗೆ, ಆ 5 ಮತ್ತು 2 ತಲಾಂತ ಹೊಂದಿದಂತ ಆಳುಗಳ ಹಾಗೆ ನಾವು ಎಚ್ಚರ ವಹಿಸಿ ನಮ್ಗೆ ಕೊಟ್ಟಂತ ಕೆಲಸವನ್ನು ನಾವು ಮಾಡಿ ಕರ್ತನ ಬರುವವರೆಗೂ ನಾವು ನಂಬಿಕಸ್ಥರಾಗಿದ್ಕೊಂಡು ನಾವು ಹೀಗೆ ನಮ್ಮ ನಂಬಿಕೆಯನ್ನು ಬಲಪಡಿಸ್ಕೊಂಡು ಭೂಲೋಕದಲ್ಲಿ ಕರ್ತನ ಮಹಿಮೆಗೋಸ್ಕರ ಜೀವಿಸೋಣ, ಕರ್ತನ ರಾಜ್ಯದ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋಣ. ಕರ್ತನ ಹೀಗೆ ಮಾಡಿ ನಮ್ಗೆ ಸಹಾಯ ಮಾಡಲಿ. ಕರ್ತನ ವಾಕ್ಯ ನಮ್ಮ ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್.